ಹಿರಿಯರು ಎಷ್ಟೇ ಬಡತನ ಇದ್ರೂ ಮನೆಯ ಆಚಾರವನ್ನ ಸಂಪ್ರದಾಯವನ್ನ ಬಿಡಲಿಲ್ಲ. ನಂಬಿಕೆ. ಯಾಕೆಂದ್ರೆ ನಮ್ಮ ನಂಬಿಕೆಗಳು ಯಾವಾಗ ಹಾಳಾಗತ್ತೆ, ದೇವರ ಪೂಜೆ ಮಾಡ್ತಾ ಇದ್ದವರಿಗೆ, ದೇವರು ಧರ್ಮ ಮಾಡುವವರಿಗೆ ಅನೇಕ ವಿಘ್ನಗಳು ಬಂದಾಗ ದೇವರ ಮೇಲೆ ಬೇಸರ ಬರುತ್ತೆ. ಇಷ್ಟು ಮಾಡಿದ್ರು ನನಗೆ ಹೀಗಾಗ್ತಾ ಇದೆಯಲ್ಲ, ಯಾಕೆ ಬೇಕು, ಬಿಟ್ಟು ಬಿಡೋಣ. ಆದ್ರೆ ಬಿಡದ ಹಾಗೆ ಧರ್ಮದಲ್ಲಿ ನಂಬಿಕೆ. ಮೊನ್ನೆ ನಮ್ಮ ಊರಾಗ ಒಬ್ಬ ಕಾರ್ ತಂದಾನ, ನಾನು ದುಡ್ದೀನಿ, ಅವನು ದುಡ್ದಾನ. ಮತ್ತ ನಾ ತರ್ಲಾರ್ದ ಕಾರ್ ಅವ ತಂದಾನ. ನಾನು ದುಡ್ದೀನಿ ಅಂದ ಮ್ಯಾಗ ನಾನು ಒಂದು ಕಾರ್ ತರಬೇಕಿತ್ತಿಲ್ಲ. ಅವ ಅಷ್ಟೇ ಕಾರ್ ತಂದಾನಂದ ಮ್ಯಾಗ ನಿನಗೇನು ಬಿಡ್ಕೊಂತೀನಾಗ, ಒಂದು ಒಳ್ಳೆ ಏನಾರ ಕಾರಿಗೆ ಏನಾರ ಆಯ್ತು ಅಂದ್ರೆ ಸೋಮವಾರಗ ನಿನಗೆ ಅಭಿಷೇಕ ಹಚ್ತೀನಿ ಅಂದ್ರೆ ದೇವ್ರು ನಿಮಗ ಇಂಥವ್ ಕೇಳಾಕ ಬೇಡನೇನು. ದೇವರು ನೋಡಿ, ಅಂಗಡಿ ಒಳಗೆ ಒಂದೇ ತರ ಅಕ್ಕಿ ಇಟ್ಟಿರ್ತಾರೆ. ಅಕ್ಕಿ ಯೋಗ್ಯತೆ ಗೊತ್ತಾಗೋದು ಯಾವಾಗ ಅಂದ್ರೆ ಕುದಿಯೋ ನೀರಲ್ಲಿ ಹಾಕಿದಾಗ ಮಾತ್ರ. ಪುರಾಣದಲ್ಲಿ ಕೂತಾಗ ಇದು ಮಾರ್ಕೆಟ್ ಅಲ್ಲಿ ಮೂಟೆ ಒಳಗೆ ಅಕ್ಕಿ ಇಟ್ಟಾಗೆ ಒಂದೇ ತರ. ನಮ್ಮಷ್ಟು ಸಾಧುಗಳು ಜಗತ್ತಲ್ಲೇ ಇಲ್ಲ. ಅದೇ ಸಂಸಾರ ಕುದಿಯೋ ನೀರು ಒಳಗೆ ಬಿದ್ದಾಗ ನಮ್ಮ ಯೋಗ್ಯತೆ ಎಕ್ಸ್ಪ್ಲೋಡ್ ಆಗುತ್ತೆ. ಅಂತಹ ಪರೀಕ್ಷೆ ಬಂದಾಗ್ಲೂ ಕೂಡ ಭಗವಂತನ ಮರೆವು ಯಾರಿಗಿಲ್ಲ, ಅವನು ಮಹಾತ್ಮ. ಉಸಿರಿರುವವರೆಗೂ ನಿನ್ನನೇ ಕೊಂಡಾಡುವೆ ಹರೇಶ್ವರ. ಕಷ್ಟವಂತೂ ತೀರಲೇ ಇಲ್ಲ.